ಚಿಕ್ಕೋಡಿಯಿಂದ ಸನ್ಮಾನ್ಯ ಶ್ರೀ ತಾವರ್ಚಂದ್ ಗೆಹ್ಲೋಟ್ ರಾಜ್ಯಪಾಲರಿಗೆ ಮನವಿ. ಹುಬ್ಬಳ್ಳಿಯಲ್ಲಿ ಮಹಿಳೆಯನ್ನ ಪೊಲೀಸರು ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದ್ದನ್ನು ಖಂಡಿಸಿ ಪೊಲೀಸರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕು ಹಾಗೂ ಒಬ್ಬ ಜೀವಂತ ಪ್ರತಿನಿಧಿಗೆ ಶ್ರದ್ಧಾಂಜಲಿ ಪೋಸ್ಟ್ ಅನ್ನು ಹಾಕಿರುವವನ ವಿರುದ್ಧ ಕ್ರಮ ಕೈಗೊಳ್ಳಲು ಮನವಿ. ಹುಬ್ಬಳ್ಳಿ ನಗರದಲ್ಲಿ ದಿನಾಂಕ 7/1/2026 ಬುಧವಾರದಂದು ಪೊಲೀಸರು ಬಿಜೆಪಿ ಕಾರ್ಯಕರ್ತೆ ಸುಜಾತಾ ಹಂಡಿ ಅವರನ್ನು ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿರುವ ಘಟನೆ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತೆ ಮಾಡಿದೆ. ಇದು ಅಕ್ಷಮ್ಯ ಅಪರಾಧವಾಗಿದೆ. ಮಹಿಳೆಯರಿಗೆ ಪವಿತ್ರ ಸ್ಥಾನ ನೀಡುವ ಈ ಸಮಾಜದಲ್ಲಿ ರಾಜಕೀಯ ದ್ವೇಷಕ್ಕಾಗಿ ಒಬ್ಬ ಮಹಿಳೆ ಎಂದು ನೋಡದೆ ಸಾರ್ವಜನಿಕವಾಗಿ ದೌರ್ಜನ್ಯ ಎಸಗಲು ಪೊಲೀಸರಿಗೆ ಕುಮ್ಮಕ್ಕು ನೀಡಿದ್ದು ನಾಚಿಕೆಗೇಡಿನ ಸಂಗತಿ. ಪೊಲೀಸ್ ಇಲಾಖೆಯ ಮೇಲೆ ಸರ್ಕಾರದ ನಿಯಂತ್ರಣ ಇಲ್ಲದಿರುವ ಇಂದಿನ ಈ ಘಟನೆ ಸಾಕ್ಷಿಯಾಗಿದೆ. ಇದನ್ನು ನಾವು ಖಂಡಿಸುತ್ತೇವೆ. ಕಾಂಗ್ರೆಸ್ ಕಾರ್ಪೊರೇಟರ್ ಸುವರ್ಣ ಅವರು ನೀಡಿದ ದೂರಿನ ಮೇರೆಗೆ ಬಿಜೆಪಿ ಕಾರ್ಯಕರ್ತೆ ಸುಜಾತಾ ಹಂಡಿ ಮೇಲೆ ಪೊಲೀಸರು ತಮ್ಮ ದರ್ಪವನ್ನು ಪ್ರದರ್ಶಿಸಿರುವುದು ರಾಜ್ಯದಲ್ಲಿ ಮಹಿಳೆಯರು ಅಸುರಕ್ಷಿತರು ಹಾಗೂ ದುರಾಡಳಿತಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಹಾಗೆಯೇ ಒಬ್ಬ ಜೀವಂತ ಜನಪ್ರತಿನಿಧಿಗೆ ಶ್ರದ್ಧಾಂಜಲಿ ಪೋಸ್ಟ್ ಅನ್ನು ಹಾಕಿರುವ ಬಿಲಾವಾ ಸಂದೇಶ್ ಎನ್ನುವ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಹಾಗೆ ಮಹಿಳೆಯ ಮೇಲೆ ದರ್ಪ ತೋರಿದ ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡಿ ಕೂಡಲೇ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಇಂಥ ಘಟನೆಗಳು ಮುಂದೆಂದೂ ನಡೆಯದಂತೆ ಎಚ್ಚರ ವಹಿಸಬೇಕು. ಸರ್ಕಾರದ ಆಡಳಿತ ವೈಫಲ್ಯವನ್ನು ತಿಳಿಸಲು ಹಾಗೂ ಅನ್ಯಾಯಕ್ಕೆ ಒಳಗಾದ ಬಿಜೆಪಿ ಕಾರ್ಯಕರ್ತರಿಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಮನವಿ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಮಹಿಳೆಯರಿಗೆ ಸಂರಕ್ಷಣೆ ನೀಡಲಾಗದ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಏಕೆ ಬೇಕು? ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಏನು ಒಂದು ಕಾರ್ಯಕರ್ತೆಗೆ ಪೊಲೀಸರು ವಿವಸ್ತ್ರಗೊಳಿಸಿ ಹಾಗೆ ಅವರು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ. ಮತ್ತೆ ನಮ್ಮ ರಾಜ್ಯದ ಸರ್ಕಾರ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂಡ್ತಾರೆ. ಇದರ ಅರ್ಥ ಏನು? ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ನಮ್ಮ ಗೌರವಾನ್ವಿತ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್, ಲಕ್ಷ್ಮೀ ಅಕ್ಕ ಎಲ್ಲಿದೆ? ಏನ್ ಮಾಡ್ತಾ ಇದೆ? ಈ ಟೈಮಲ್ಲಿ ಬಾಯಿ ಯಾಕೆ ಬಂದಾಗಿದೆ? ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಯಾಕೆ ನೀವು ಬಾಯಿ ತೆಗಿತಾ ಇಲ್ಲ? ನಾಗಲಕ್ಷ್ಮಿ ಅವರು ವುಮೆನ್ ಕಮಿಷನ್ ಮಹಿಳಾ ಆಯೋಗದವರು ಅಧ್ಯಕ್ಷರು ಇವತ್ತು ಯಾಕೆ ಸುಮ್ಮನೆ ಕೂತಿದ್ದಾರೆ? ಯಾಕೆ ನಮ್ಮ ಹೆಣ್ಮಕ್ಳಿಗೆ ನ್ಯಾಯ ಕೊಡ್ಲಿಕ್ಕೆ ಮುಂದೆ ಬರ್ತಾ ಇಲ್ಲ? ಬೇರೆ ಇದಕ್ಕೆಲ್ಲ ಅಕ್ಕನ ಪಡೆ ಇದು ಪಡೆ ಅಂತ ಮಾಡ್ಲಿಕ್ಕೆ ಹೋಗ್ತಾರೆ. ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆದಾಗ ಅವ್ರ ಮೇಲೆ ಇದು ಮಾಡಿದಾಗ ಇವ್ರು ಯಾಕೆ ಬಾಯಿ ಮಾತಾಡೋದಿಲ್ಲ? ಈ ಹೆಣ್ಮಕ್ಳ ಇವರು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಇದಕ್ಕೆ ಅವ್ರು ಏನು ಉತ್ತರ ಕೊಡ್ತಾರೆ? ಯಾರು ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ. ಬಂದು ನಿಮ್ಮ ಮನೆ ಹೆಣ್ಮಕ್ಳಿಗೆ ಇದೇ ತರ ಮಾಡಿದ್ರೆ ಸುಮ್ಮನೆ ಕೊಡ್ತೀರ ನೀವು? ಅದಕ್ಕೆ ಲಕ್ಷ್ಮೀ ಅಕ್ಕ ನೀವು ಒಂದು ಮಾತು ಮಾತಾಡಲಿಲ್ಲ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ನಿಮ್ಗೆ ಏನು ಉಪಯೋಗ? ನಿಮ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಿಮ್ಮ ಕಡೆ ಕೊಟ್ಟು ನಿಮ್ಗೆ ನಿಭಾಯಿಸ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಮನೇಲಿ ಕೊಡ್ರಿ. ಹೆಣ್ಮಕ್ಳಿಗೆ ನ್ಯಾಯ ಒದಗಿಸೋದಿಲ್ಲ, ಬೇರೆದಕ್ಕೆಲ್ಲ ಮಾತಾಡ್ತಾರೆ ಇವ್ರು ಬಂದು. ಇದ್ರ ಮುಂದೆ ಇದು ನಮ್ಗೆ ನಡೆಯೋದಿಲ್ಲ. ನಾವು ದೊಡ್ಡ ಪ್ರತಿಭಟನೆ ಮಾಡ್ತೀವಿ. ಇವತ್ತು ಮದುವೆ ಕೊಡ್ತಾ ಇದೀವಿ. ಈ ಮೊದಲು ಲಕ್ಷ್ಮೀ ಅಕ್ಕ ತೆಗೀರಿ, ಅವರಿಗೆ ಪಕ್ಷ ಅವ್ರಿಗೆ ಪದದಿಂದ ನಿರ್ಗಮಿಸ್ರಿ, ಅವ್ರಿಗೆ ಇದು ಮಾಡಿ ಉಚ್ಚಾಟನೆ ಮಾಡಿ. ಯಾಕಂದ್ರೆ ಮಿನಿಸ್ಟರ್ ಆಗಿ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಮಿನಿಸ್ಟರ್ ಆಗಿ ಒಂದು ಮಾತು ಇದಕ್ಕೊಂದು ಸ್ಟೇಟ್ಮೆಂಟ್ ಕೊಡೋದಿಲ್ಲ. ಇವ್ರ ಉಪಯೋಗ ಏನು? ಈ ತರ ಬರೀ ಮೇಲಿನ ಮೇಲೆ ಈ ತರ ಅತ್ಯಾಚಾರಗಳು ನಡೀತಾ ಇದಾವೆ. ಆದ್ರೂ ಕೂಡ ರಾಜ್ಯ ಸರ್ಕಾರ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿದೆ. ಇಂಥ ರಾಜ್ಯ ಸರ್ಕಾರ ನಮ್ಗೆ ಬೇಕಾ? ಮಹಿಳೆಯರಿಗೆ ನೀವು ಒಂದು ಸ್ವಲ್ಪ ಸಂರಕ್ಷಣೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ನಿಮ್ದು ಉಪಯೋಗ ಏನು? ನಾವು ಏನಂತ ನಿಮಗೆ ಇವತ್ತು ಸರ್ಕಾರ ನಡೆಸ್ಲಿಕ್ಕೆ ಕೊಡಬೇಕು? ನಾವು ರಾಜ್ಯಪಾಲ ಹತ್ರ ಮನವಿ ಕೊಡ್ತಾ ಇದ್ದೀವಿ. ಈ ತರ ಮತ್ತೆ ನಡೆದ್ರೆ ಇದಕ್ಕಿಂತ ದೊಡ್ಡ ಉಗ್ರ ಹೋರಾಟ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಜೈ ಸುಜಾತಾ ಹಂಡಿ ಮೇಡಮ್ ಅವರಿಗೆ ಅವರ ವಿರುದ್ಧ ಸುಳ್ಳು ಪ್ರಕರಣವನ್ನು ಈ ಕಾಂಗ್ರೆಸ್ ಸರ್ಕಾರ ಕೊಟ್ಟು ಅವರನ್ನು ಅಹೋರಾತ್ರಿಗೆ ತೆಗೆದುಕೊಂಡು ಹೋಗಿ ವಿವಸ್ತ್ರಗೊಳಿಸಿ ಅವರನ್ನು ಅಪಮಾನ ಮಾಡಿರ್ತಕ್ಕಂಥ ಈ ಭ್ರಷ್ಟ ದುಷ್ಟ ಈ ಮಹಿಳಾ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಭಾರತೀಯ ಜನತಾ ಪಾರ್ಟಿ ಚಿಕ್ಕೋಡಿ ಜಿಲ್ಲೆಯ ವತಿಯಿಂದ ಒಂದು ರಾಜ್ಯಪಾಲರಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ, ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಸರ್ಕಾರದ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಮಹಿಳಾ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತೀಯ ಜನತಾ ಪಾರ್ಟಿ ಚಿಕ್ಕೋಡಿ ಜಿಲ್ಲೆ ವತಿಯಿಂದ ಒಂದು ಎಚ್ಚರಿಕೆಯನ್ನು ಕೊಟ್ಟು ಈ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಪ್ರತಿಭಟನೆಯನ್ನು ಉದ್ದೇಶಿಸಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಮಹಿಳಾ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಹೋದರಿ ಶಾಂಭವಿತಾ ಅಶ್ವತ್ಪುರ್ ಅವರು ಮಾತನಾಡಬೇಕಾಗಿ ಅವರಲ್ಲಿ ಗೌರವಪೂರ್ವಕ ಕೇಳ್ಕೊಳ್ತಾರೆ. झालेलं आपल्या महिला सुजाता हंडी
यांच्यावर अन्याय झालेले आम्ही इथे निवेदन द्यायला आलो आहे. हे आपल्या मुख्यमंत्रीपर्यंत पोचावे. नाही पोचले तर आम्ही तिथं परत जाऊन त्यांना गाठू. हे आमच्याकडून सर्वांच्याकडून त्यांना निवेदन आहे. एवढे मुली असू देत, अल्पवयीन मुली असू देत आणि आता तर ते राज्यकारभार करत आहेत. अशा महिलेवर जर अन्याय होत असेल तर याची सरकारनं दखल घेतलीच पाहिजे. आणि हे जर झालंच नाही तर आज आम्ही त्या जिल्हा लेवलला जे मोर्चाचं जे आयोजन केले, आज आम्ही राज्य लेवलला जाऊ आणि सरकारला पाय उतार करायला लावू. एवढी आमची महिलांची शक्ती आहे आणि याला कुठंतरी प्रतिबंध हा या सरकारने घातलाच पाहिजे. नाही तर सरकारने आपला राजीनामा तरी द्यायलाच पाहिजे. ಸುರಕ್ಷೆ ನೀಡಲಾಗದ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು. ಮಹಿಳಾ ಕಾರ್ಯಕರ್ತೆ ಬಿಜೆಪಿಯ ಮಹಿಳಾ ಕಾರ್ಯಕರ್ತೆ ಸುಜಾತಾ ಹಳ್ಳಿ ಇವರು BLA 2 ಆಗಿ ಅಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ರು. ಅವ್ರ ಮೇಲೆ ಅಲ್ಲಿನ ಒಂದು ಕಾರ್ಪೊರೇಟರ್ ಆದಂಥ ಸುವರ್ಣ ಅವರು ಒಂದು ಹಲ್ಲೆ ಮಾಡಿ ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ ಅವ್ರ ಮೇಲೆ ಕೇಸ್ ಹಾಕ್ಸಿದ್ದಾರೆ. 2 ದಿನದ ನಂತರ ಕೇಸ್ ಹಾಕಿದ ಮೇಲೆ ಅವರಿಗೆ ಪೊಲೀಸರು ಹೋಗಿ ಹಿಡ್ಕೊಂಡು ಹೋಗುವ ವಿವಸ್ತ್ರಗೊಳಿಸಿ ಅವ್ರಿಗೆ ಹಿಡ್ಕೊಂಡು ಹೋಗಿದ್ದಾರೆ. ಇದು ಸರಿನಾ? ಯಾವ ರಾಜ್ಯದಲ್ಲಿ ಹೆಣ್ಮಕ್ಳಿಗೆ ವಿವಸ್ತ್ರಗೊಳಿಸಿ ಕರ್ಕೊಂಡು ಹೋದ್ರೂ ರಾಜ್ಯ ಸರ್ಕಾರ ಸುಮ್ಮನೆ ಇದೆ. ರಾಜ್ಯ ಸರ್ಕಾರದಲ್ಲಿ ಇರೋ ಅಂತ ನಮ್ಮ ಹೆಣ್ಮಕ್ಳು ಯಾರು ಮಂತ್ರಿಯಾಗಿ ಇವತ್ತು ಸಚಿವೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಅವ್ರು ಏನೂ ಮಾತಾಡ್ತಾ ಇಲ್ಲ. ರಾಜ್ಯ ಸರ್ಕಾರ ಮುಖ್ಯಮಂತ್ರಿನೂ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿದ್ದಾರೆ. ಪೊಲೀಸರ ಮೇಲೆ ಒಂದು ಸ್ವಲ್ಪನೂ ನಿಯಂತ್ರಣ ಇಲ್ಲ, ಅವ್ರು ಯಾರೂ ಮೇಲೆ ಕಂಟ್ರೋಲ್ ಇಲ್ಲ. ಈ ಥರ ಇದ್ದು ನಮ್ಮ ಹೆಣ್ಮಕ್ಳ ಮೇಲೆ, ಇದು BJP ಕಾರ್ಯಕರ್ತ ಅಂತ ಅಲ್ಲ, ಯಾವ ಹೆಣ್ಮಕ್ಳಿದ್ರು ಈ ಥರ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡೋದು ಸರಿನಾ? ಈ ಥರ ಯಾಕೆ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ? ಇವ್ರ ಕಂಟ್ರೋಲ್ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳಾಗಲಿ ನಮ್ಮ ಸಚಿವರುಗಳಾಗಲಿ ಇವತ್ತು ರಾಜ್ಯದಲ್ಲಿದ್ದಾರೆ, ಅವ್ರದ್ದು ಯಾವ ಡಿಪಾರ್ಟ್ಮೆಂಟ್ ಮೇಲೆ ಕಂಟ್ರೋಲ್ ಇಲ್ಲ. ಈ ಥರ ಘಟನೆಗಳು ಆದರೆ ಇದು ಸಮಾಜಕ್ಕೆ ಒಳ್ಳೇದಾ? ನೀವು ವಿಚಾರ ಮಾಡಬೇಕಾಗ್ತದೆ. ನೀವೊಂದು ಪತ್ರಕರ್ತ ಆಗಿ ಮೀಡಿಯಾದವರಾಗಿ ಇದಕ್ಕೆ ನೀವು ಸ್ವಲ್ಪ ಜೋರಾಗಿ ಇದ್ರ ಬಗ್ಗೆ ಪ್ರತಿಭಟನೆ ಮಾಡಬೇಕಾಗ್ತದೆ. ಸಮಾಜದಲ್ಲಿ ಹೆಣ್ಮಕ್ಳಿಗೆ ನಾವು ದೇವಿ ಸ್ವರೂಪ ಅಂತ ಅಂತೀವಿ. ನಮ್ಮ ದೇಶದಲ್ಲಿ ಹೆಣ್ಮಕ್ಳು ದೇವಿ ಥರ ಪೂಜೆ ಮಾಡ್ತೀವಿ. ಅಂಥ ದೇಶದಲ್ಲಿ ರಸ್ತೆ ಮೇಲೆ ನೀವು ಹೆಣ್ಮಕ್ಳಿಗೆ ವ್ಯವಸ್ಥೆಗೊಳಿಸಿ ಕರ್ಕೊಂಡು ಹೋಗ್ತಿರಂದ್ರೆ ಇದೇನು? ಇದಕ್ಕೆ ನಾವು ಖಂಡಿಸ್ತೇವೆ. ಈ ಥರ ಘಟನೆಗಳಾದರೆ ಇದ್ರ ಮುಂದೆ ನಾವು ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಯವ್ರ ಮನೆ ಮುಂದೆ ಹೋಗಿ ಕುತ್ಕೊಂಡು ಧರಣಿ ಮಾಡ್ತೀವಿ. ಇದು ಬಿಡೋದಿಲ್ಲ. ಅದ್ರ ಜೊತೆಗೆ ನಮ್ಮ ಶಾಸಕಿ, ದಲಿತ ಶಾಸಕಿ ಭಾರತಿ ಮುರಳಯ್ಯ ಅಂತ ಉಡುಪಿ ಸೈಡ್ದವರು, ಅವರಿಗೆ ಒಂದು ಶ್ರದ್ಧಾಂಜಲಿ ಅಂತ ಪೋಸ್ಟ್ ಮಾಡ್ತಾರೆ. ಅದ್ರ ಮೇಲೆ ಅವ್ರು ತೇಜೋವಧೆ ಮಾಡ್ತಾರೆ. ಅದ್ರ ಮೇಲೆ ಯಾರೂ ಕೂಡ ಇವತ್ತುವರೆಗೂ ಕ್ರಮ ತಗೊಳ್ಳೋದಿಲ್ಲ. ಇದರ ಅರ್ಥ ಏನು? ಹೆಣ್ಮಕ್ಳಿಗೆ ನಮ್ಮಲ್ಲಿ ನಮ್ಮ ರಾಜ್ಯದಲ್ಲಿ ಏನಾದರೂ ಸ್ವಲ್ಪ ಆದರೂ ಸ್ವಾಭಿಮಾನದ ಬದುಕೋ ಇವತ್ತು ಪರಿಸ್ಥಿತಿ ಇದೆಯೋ ಇಲ್ಲೋ? ಅದಕ್ಕೆ ರಾಜ್ಯ ಸರ್ಕಾರ ಇದರ ಬಗ್ಗೆ ವಿಚಾರ ಮಾಡಿ ಪೊಲೀಸರ ಮೇಲೆ, ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ ಮೇಲೂ ಅವ್ರಿಗೊಂದು ಕಂಟ್ರೋಲ್ ಇರಬೇಕು. ಅವ್ರು ಸರಿಯಾಗಿ ನಡ್ಕೊಂಡಿಲ್ಲ ಅಂದರೆ ಈ ಥರ ಮತ್ತೆ ಕೇಸ್ಗಳು ಆಗ್ತಾನೆ ಇರ್ತವೆ. ಇವತ್ತು ಅತ್ಯಾಚಾರಗಳು ನೀವು ನೋಡಿದರೆ ವಿನಾಯಕ ಅತ್ಯಾಚಾರಗಳಾಗ್ತವೆ. ಅದ್ರ ಮೇಲೆ ಯಾರೂ ಕ್ರಮ ತಗೊಳ್ಳಿಕ್ಕಿಲ್ಲ. ಅದಕ್ಕೆ ನಾವು ಈ ಒಂದು ಘಟನೆ ಖಂಡಿಸ್ತೀವಿ. ಪ್ರಖರವಾಗಿ ಘಟನೆ ಹೇಳ್ತಾ ನಾವು ನಾಳೆ ಇದು ಹೀಗೆ ಆದರೆ ನಾವು ಮುಖ್ಯಮಂತ್ರಿ ಮನೆಗೆ ಮುಂದೆ ಹೋಗ್ಕೊಡ್ತೀವಿ ಅಂತ ಹೇಳ್ತೇವೆ. ಈ ಸಂದರ್ಭದಲ್ಲಿ ಶ್ರೀಮತಿ ಶಾಂಭವಿ ಆರ್ ಆಶ್ರತಪುರ, ಕರ್ನಾಟಕ ರಾಜ್ಯ ಬಿಜೆಪಿ ಮೋರ್ಚಾ ಅಧ್ಯಕ್ಷರು ಸತೀಶ್ ಅಪ್ಪಾಜಿಗೋಳ್, ವಕೀಲರು ಜಿಲ್ಲಾಧ್ಯಕ್ಷರು ಚಿಕ್ಕೋಡಿ ಬಿ ಕೋಕಾಲೆ, ಚಿಕ್ಕೋಡಿ ಜಿಲ್ಲಾ ಉಪಾಧ್ಯಕ್ಷರು, ವಕೀಲರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.